ನಮಸ್ಕಾರ ಬಂಧುಗಳೇ, ಈ ವಿಡಿಯೋ ಕೇವಲ ಒಂದು ಕಬ್ಬು ನಾಟಿಯ ದೃಶ್ಯವಲ್ಲ, ಇದು ರೈತನ ಬದುಕಿನ ಆತ್ಮಕತೆ. ಇದು ಮಣ್ಣಿಗೆ ಬೀಜ ಬಿತ್ತುವಾಗ ತನ್ನ ಬದುಕಿನ ಭವಿಷ್ಯವನ್ನೇ ಆ ಮಣ್ಣಿಗೆ ಒಪ್ಪಿಸುವ ಅನ್ನದಾತನ ಮೌನವಾದ ಪ್ರಾರ್ಥನೆ. ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲು ಎದ್ದು ಹಸಿರು ಹೊಲಗಳ ನಡುವೆ ನಡೆದು ಹೋಗುವ ರೈತನ ಹೆಜ್ಜೆಗಳಲ್ಲಿ ಕನಸುಗಳಿವೆ, ಆತಂಕವಿದೆ, ಭರವಸೆ ಇದೆ. ಕೈಯಲ್ಲಿ ಮನಸ್ಸಿನಲ್ಲಿ ನಾಳೆಯ ಬದುಕಿನ ಚಿಂತನೆ. ಕಬ್ಬು ನಾಟಿ ಮಾಡುವ ಪ್ರತಿಯೊಂದು ಕ್ಷಣವೂ ಅವನಿಗೆ ಒಂದು ಯುದ್ಧದಂತೆ ಕಾಣುತ್ತದೆ. ಈ ಯುದ್ಧದಲ್ಲಿ ಅವನ ಎದುರು ಶತ್ರು ಯಾರು ಎಂದ್ರೆ ಅದು ಮಳೆ, ಬಿಸಿಲು, ಸಾಲ, ಬೆಲೆ, ನೈಸರ್ಗಿಕ ವಿಕೋಪಗಳು. ಕಬ್ಬು ನಾಟಿ ಆರಂಭಿಸುವ ಮುನ್ನ ರೈತನು ಭೂಮಿಗೆ ನಮಸ್ಕಾರ ಮಾಡುತ್ತಾನೆ. ಅದು ಅವನಿಗೆ ಕೇವಲ ಭೂಮಿಯಲ್ಲ, ತಾಯಿ. ತನ್ನ ಮಕ್ಕಳನ್ನು ಸಾಕುವ ತಾಯಿ. ಆ ತಾಯಿಗೆ ಮತ್ತೆ ಜೀವ ನೀಡುವ ಉದ್ದೇಶದಿಂದ ಅವನು ಬೀಜ ಬಿತ್ತುತ್ತಾನೆ. ಕೈಯಲ್ಲಿ ಮಣ್ಣಿನ ಸ್ಪರ್ಶವಾಗುವಾಗ ಅವನ ಹೃದಯದಲ್ಲಿ ಒಂದು ಕಂಪನ. ಈ ಬಾರಿ ಬೆಳೆ ಚೆನ್ನಾಗಿರಲಿ ಎನ್ನುವ ಮೌನ ಪ್ರಾರ್ಥನೆ. ಆದರೆ ಈ ಪ್ರಾರ್ಥನೆಗಳು ಯಾವಾಗಲೂ ಫಲ ನೀಡುವುದಿಲ್ಲ. ಮಳೆ ಆಶೀರ್ವಾದವು ಶಾಪವಾಗಿರುತ್ತೆ. ಒಂದು ವರ್ಷ ಮಳೆ ಬರದೆ ಬೆಳೆ ಒಣಗುತ್ತದೆ. ಮತ್ತೊಂದು ವರ್ಷ ಅತಿವೃಷ್ಟಿ ಬಂದು ಬೆಳೆ ಕೊಚ್ಚಿ ಹೋಗುತ್ತದೆ. ಮಳೆ ಯಾವಾಗ, ಎಷ್ಟು, ಹೇಗಿರಬೇಕು ಎನ್ನುವುದನ್ನು ರೈತನು ನಿರ್ಧರಿಸಲು ಸಾಧ್ಯವಿಲ್ಲ. ಆಕಾಶವನ್ನೇ ನಂಬಿ ಬದುಕುವ ಏಕೈಕ ಜೀವ ರೈತ. ಮಳೆ ಬರದೆ ಹೊಲ ಬಿರುಕು ಬಿಟ್ಟಾಗ ರೈತನ ಹೃದಯವು ಬಿರುಕು ಬಿಡುತ್ತದೆ. ಬಿತ್ತಿದ ಬೀಜಗಳು ಮೊಳೆಯದೆ ಸಾಯುವಾಗ ಅವನ ಕನಸುಗಳು ಮಣ್ಣಾಗುತ್ತವೆ. ಮತ್ತೆ ಮಳೆ ಬಂದು ನೆಮ್ಮದಿ ತರುತ್ತದೆ ಎನ್ನುವ ಹೊತ್ತಿಗೆ ಅತಿವೃಷ್ಟಿ ಎಲ್ಲವನ್ನೂ ಕೊಚ್ಚಿ ಹೋಗುತ್ತದೆ. ಚಂಡಮಾರುತ, ನೆರೆ, ಬಿಸಿಲಿನ ತಾಪಮಾನ ಏರಿಕೆ ಇವೆಲ್ಲ ರೈತನ ಬದುಕನ್ನು ದಿನೇ ದಿನೇ ಕಠಿಣಗೊಳಿಸುತ್ತಿವೆ. ನೈಸರ್ಗಿಕ ವಿಕೋಪಗಳು ರೈತನನ್ನು ಕೇಳಿ ಬರುವುದಿಲ್ಲ. ಅವನ ಶ್ರಮ, ಹಣ, ಸಮಯ ಎಲ್ಲವನ್ನು ಕ್ಷಣದಲ್ಲಿ ಕಸಿದುಕೊಳ್ಳುತ್ತವೆ. ಇದಲ್ಲದೆ ರೋಗ, ಕೀಟಗಳು ಇವೆಲ್ಲ ಅವನ ಇನ್ನೂ ಶತ್ರುಗಳು. ಕಬ್ಬು ಬೆಳೆ ಬೆಳೆದು ಹಸಿರಾಗಿ ಕಾಣಿಸಿದಾಗ ರೈತನ ಮುಖದಲ್ಲೂ ನಗು ಮೂಡುತ್ತದೆ. ಆದರೆ ಆ ನಗು ದೀರ್ಘಕಾಲ ಉಳಿಯುವುದಿಲ್ಲ. ಕೀಟ ರೋಗಗಳು, ಶಿಲೀಂಧ್ರ ರೋಗಗಳು, ಹೊಸ ಹೊಸ ರೋಗಗಳು ರೈತನಿಗೆ ಅರ್ಥವಾಗದ ಶತ್ರುಗಳು. ಔಷಧಿ ಖರೀದಿಗೆ ಮತ್ತೆ ಸಾಲ. ಔಷಧಿ ಹಾಕಿದರೂ ಫಲಿತಾಂಶ ಇಲ್ಲದ ನೋವು. ಬೆಳೆ ಕಣ್ಣು ಮುಂದೆ ನಾಶವಾಗುವಾಗ ಏನೂ ಮಾಡಲಾಗದ ಅಸಹಾಯಕತೆ ರೈತನದ್ದು. ಈ ನೋವು ರೈತನಿಗೆ ಮಾತ್ರ ಗೊತ್ತು. ಅವನು ತನ್ನ ನೋವನ್ನು ಜಗತ್ತಿಗೆ ಹೇಳುವುದಿಲ್ಲ. ಹೊಲದ ಮಣ್ಣಿನಲ್ಲೇ ತನ್ನ ಕಣ್ಣೀರು ಸುರಿಸುತ್ತಾನೆ. ಎಷ್ಟೇ ಬೆಳೆ ಬೆಳೆದರೂ ಬೆಲೆಗೆ ಮತ್ತೆ ಅವನು ಅಂಗಲಾಚಬೇಕಾಗತ್ತೆ. ಇದೆಲ್ಲವನ್ನು ಎದುರಿಸಿ ಬೆಳೆ ಕೊಯ್ಲಿಗೆ ಬರುತ್ತದೆ. ರೈತನು ಸಂತೋಷ ಪಡುತ್ತಾನೆ. ಇಷ್ಟೂ ದಿನದ ಕಷ್ಟಕ್ಕೆ ಫಲ ಸಿಕ್ಕಿತು ಎಂದ ಮನಸ್ಸಿನಲ್ಲಿ ಸಂತಸ. ಆದರೆ ಮಾರುಕಟ್ಟೆಗೆ ಹೋದಾಗ ಮತ್ತೊಂದು ಹೊಡೆತ. ಬೆಳೆ ಬೆಳೆದರೂ ಸರಿಯಾದ ಬೆಲೆ ಸಿಗುವುದಿಲ್ಲ. ಬೆಲೆ ನಿಗದಿಪಡಿಸುವುದು ರೈತನ ಕೈಯಲ್ಲಿಲ್ಲ. ಮಧ್ಯವರ್ತಿಗಳು, ಕಾರ್ಖಾನೆಗಳು, ಮಾರುಕಟ್ಟೆಯ ಆಟ ಎಲ್ಲದರ ನಡುವೆ ರೈತನು ಸಿಲುಕಿಕೊಳ್ಳುತ್ತಾನೆ. ಕಬ್ಬು ಕಾರ್ಖಾನೆಗೆ ಕೊಟ್ಟರೂ ಹಣ ಸಮಯಕ್ಕೆ ಸಿಗುವುದಿಲ್ಲ. ತಿಂಗಳುಗಳ ಕಾಲ, ಕೆಲವೊಮ್ಮೆ ವರ್ಷಗಳ ಕಾಲ ಪಾವತಿಗೆ ಕಾಯಬೇಕಾಗುತ್ತದೆ. ಆದರೆ ಸಾಲದ ಬಡ್ಡಿ ಕಾಯುವುದಿಲ್ಲ. ಮನೆಯ ಖರ್ಚು ಕಾಯುವುದಿಲ್ಲ. ಮಕ್ಕಳ ಶಿಕ್ಷಣ ಕಾಯುವುದಿಲ್ಲ. ಹಣಕ್ಕಾಗಿ ರೈತನು ಸಾಲ ಮಾಡುತ್ತಾನೆ. ಬ್ಯಾಂಕ್, ಸಹಕಾರಿ ಸಂಘ, ಖಾಸಗಿ ಸಾಲ, ಈ ರೀತಿ ಸಾಲದ ಜಾಲದಲ್ಲಿ ಸಿಲುಕುತ್ತಾನೆ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ. ಈ ಚಕ್ರದಿಂದ ಹೊರಬರಲು ಅವನಿಗೆ ದಾರಿ ಕಾಣುವುದಿಲ್ಲ. ಇದರ ಜೊತೆಗೆ ಕುಟುಂಬದ ಹೊಣೆಗಾರಿಕೆಯ ಭಾರನೂ ಇರುತ್ತೆ. ರೈತನು ಕೇವಲ ಬೆಳೆಗಾಗಿ ಬದುಕುವುದಿಲ್ಲ. ಅವನ ಹಿಂದೆ ಕುಟುಂಬವಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಹೆಂಡತಿಯ ಆರೋಗ್ಯ, ವೃದ್ಧ ಪೋಷಕರ ಆರೋಗ್ಯ ಎಲ್ಲವೂ ಅವನ ಮೇಲೆ ಅವಲಂಬಿತವಾಗಿರುತ್ತದೆ. ಮಕ್ಕಳು ಅಪ್ಪ ನನಗೆ ಪುಸ್ತಕ ಬೇಕು ಎಂದಾಗ ಮುಂದಿನ ತಿಂಗಳು ಎಂದು ಹೇಳುವ ಅಸಹಾಯಕತೆ. ಹೆಂಡತಿ
ಆಸ್ಪತ್ರೆಗೆ ಹೋಗಬೇಕು ಎಂದಾಗ ಹಣದ ಚಿಂತೆ. ಈ ನೋವುಗಳನ್ನು ರೈತನು ನುಂಗಿಕೊಂಡು ಮತ್ತೆ ಹೊಲಕ್ಕೆ ಹೋಗುತ್ತಾನೆ. ಅವನಿಗೆ ರಜೆ ಯಾವತ್ತೂ ಇಲ್ಲ, ಅವನಿಗೆ ನಿದ್ರೆ ಇಲ್ಲ, ಅವನಿಗೆ ರೋಗ ಬಂದರೂ ವಿಶ್ರಾಂತಿವಿಲ್ಲ. ಮತ್ತೆ ಮಣ್ಣಿಗೆ ತಲೆಬಾಗುವ ಯಾವತ್ತೂ ರೈತ ದೇವರನೇ. ಇಷ್ಟೆಲ್ಲ ಕಷ್ಟ ಬಂದರೂ ರೈತನು ಮಣ್ಣನ್ನು ಬಿಟ್ಟು ಹೋಗುವುದಿಲ್ಲ. ಒಂದು ಬೆಳೆ ಹಾಳಾದರೂ ಮತ್ತೆ ಬೀಜ ತರುತ್ತಾನೆ, ಮತ್ತೆ ಹೊಲ ಹದ ಮಾಡುತ್ತಾನೆ, ಮತ್ತೆ ನಾಟಿ ಮಾಡುತ್ತಾನೆ. ಯಾಕೆಂದರೆ ಅವನಿಗೆ ಮಣ್ಣಿನ ಮೇಲೆ ನಂಬಿಕೆ ಇದೆ, ಅವನಿಗೆ ಬದುಕಿನ ಮೇಲೆ ಆಸೆ ಇದೆ, ಅವನಿಗೆ ನಾಳೆ ಒಳ್ಳೆ ದಿನ ಬರುತ್ತದೆ ಎಂಬ ಭರವಸೆ ಇದೆ. ಬಂಧುಗಳೇ, ಈ ವಿಡಿಯೋದಲ್ಲಿ ನೀವು ನೋಡುವ ಕಬ್ಬು ನಾಟಿ ಈ ಎಲ್ಲ ಕಥೆಗಳ ಪ್ರತಿಬಿಂಬ. ಮಣ್ಣಿನಲ್ಲಿ ಕೈ ಹಾಕುವ ಪ್ರತಿಯೊಂದು ರೈತನ ಹಿಂದೆ ಇರುವ ಸಾವಿರಾರು ಕಣ್ಣೀರಿನ ಕಥೆಗಳು. ಆದರೂ ಅವನು ನಗುತ್ತಾನೆ, ಆದರೂ ಅವನು ಶ್ರಮಿಸುತ್ತಾನೆ. ಬಂಧುಗಳೇ, ನಾವು ತಟ್ಟೆಯಲ್ಲಿ ಅನ್ನ ತಿನ್ನುವಾಗ ಅದರ ಹಿಂದೆ ಇರುವ ರೈತನ ನೋವನ್ನು ಮರೆಯಬಾರದು. ನಾವು ಆರಾಮವಾಗಿ ಬದುಕುವಾಗ ಅವನು ಅನುಭವಿಸುವ ಹೋರಾಟವನ್ನು ಅರಿಯಬೇಕು. ಈ ವಿಡಿಯೋ ರೈತರ ಬದುಕಿಗೆ ಒಂದು ಸಣ್ಣ ನಮನ, ಅವರ ಶ್ರಮಕ್ಕೆ ಒಂದು ಗೌರವ, ಅವರ ನೋವಿಗೆ ಒಂದು ಮೌನ ಧ್ವನಿ. ನಿಮ್ಮ ಹೃದಯವನ್ನು ಈ ವಿಡಿಯೋ ಸ್ಪರ್ಶಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೈತರ ಕತೆ ಹೆಚ್ಚು ಜನರಿಗೆ ತಲುಪಲಿ, ಅನ್ನದಾತರಿಗೆ ಗೌರವ ಹೆಚ್ಚಾಗಲಿ. ಜೈ ರೈತ. ರೈತ ಜೀವಂತವಿದ್ದರೆ ಮಾತ್ರ ದೇಶ ಜೀವಂತ. ನಮಸ್ಕಾರ ಬಂಧುಗಳೇ.